ಗುಡ್ ಈವ್ನಿಂಗ್. ಇವತ್ತು ನಾವು ವರ್ಣಮಾಲೆಯ ಪರಿಚಯ ಮಾಡ್ಕೊಳ್ಳೋಣ. ಏನು ಅಂದ್ರೆ ಕನ್ನಡ ವರ್ಣಮಾಲೆಯೊಳಗಡೆ 49 ಅಕ್ಷರಗಳು ಅದಾವು. ಇವು ವರ್ಣಮಾಲೆಗೆ ನಾವು ಅಕ್ಷರಗಳು ಅಂತಲೂ ಕರಿಬಹುದು, ವರ್ಣಗಳು ಅಂತಲೂ ಕರಿಬಹುದು. ಇಲ್ಲಿ ಒಟ್ಟು 49 ಅಕ್ಷರಗಳು ಬರ್ತಾವೆ. ಅದ್ರೊಳಗ ಆ ಅಕ್ಷರಗಳನ್ನು ನಾವು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು ಅಂತ ಹೇಳಿ 3 ವಿಭಾಗ ಮಾಡ್ತೀವಿ. ಒಟ್ಟು ಕನ್ನಡದಲ್ಲಿ ಸ್ವರಗಳು 13 ಅದಾವು, ವ್ಯಂಜನಗಳು 34 ಅದಾವು, ಯೋಗವಾಹಗಳು 2 ಅದಾವು. ಯೋಗವಾಹಗಳು ಯಾವ್ಯಾವು ಅಂದ್ರೆ ಮತ್ತೆ ಅಹ. ಈಗ ಸ್ವರಗಳನ್ನ ನಾವು ಮತ್ತೆ 3 ವಿಭಾಗ ಮಾಡ್ತೀವಿ. ಸ್ವರಗಳು ಅದಿಂದ ಅಹದ ತನಕ. ಇಲ್ಲಿ ಯೋಗವಾಹಗಳನ್ನ 2 ಬಿಟ್ವಿ ಅಂದ್ರ ಅದಿಂದ ಔ ತನಕ ಒಟ್ಟು 13 ಸ್ವರಗಳು. ಒಟ್ಟು 13 ಸ್ವರಗಳು ಬರ್ತಾವೆ. ಸ್ವರಗಳು ಒಟ್ಟು 13. ಅವನ್ನ ನಾವು ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತೆ ಸಂಧ್ಯಾಕ್ಷರ ಅಂತ ಹೇಳಿ ವಿಭಾಗ ಮಾಡ್ತೀವಿ. ಇಲ್ಲಿ ಅ ಮತ್ತೆ ಇ, ಉ, ರು, ಎ, ಓ ಇಲ್ಲಿ ತನಕ ನಾವು ಇವನ್ನ ಹ್ರಸ್ವ ಸ್ವರ ಅಂತೀವಿ. 1, 2, 3, 4, 5 ಮತ್ತೆ 6 ಒಟ್ಟು 6 ಹ್ರಸ್ವ ಸ್ವರಗಳದಾವು ಕನ್ನಡದೊಳಗ. ಇನ್ನ ದೀರ್ಘ ಸ್ವರಗಳು. ದೀರ್ಘ ಸ್ವರಗಳು ಆ, ಈ, ಉ, ಎ, ಓ ಒಟ್ಟು 5 ದೀರ್ಘ ಸ್ವರಗಳು ಅದಾವು. ಇನ್ನ ಐ ಮತ್ತೆ ಔ ಇವೆರಡನ್ನ ನಾವು ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ಇನ್ನ ಹ್ರಸ್ವ ಸ್ವರ ಅಂತಂದ್ರೆ ಏನು ಅಂದ್ರ ಈ ಸ್ವರಗಳನ್ನ ಯಾವ್ದರ ಬೇಸ್ ಮೇಲೆ ಡಿವೈಡ್ ಮಾಡ್ತಾರ, ಯಾವ್ದರ ಬೇಸ್ ಮೇಲೆ ಈ ತರ ವಿಧಗಳನ್ನ ಮಾಡ್ಯಾರ ಅಂದ್ರ ಇಲ್ಲಿ ಸ್ವರಗಳನ್ನ ಉಚ್ಚರಿಸೋದಕ್ಕೆ ತೆಗೆದುಕೊಳ್ಳುವಂತ ಕಾಲಾವಧಿ. ಅಂದ್ರ ಸ್ವರಗಳನ್ನ ಉಚ್ಚಾರ ಮಾಡಕ್ ನಾವೇನ್ ಟೈಮ್ ತಗೋತೀವಲ್ಲ, ಯಾವುದೇ ಅಕ್ಷರನ ಉಚ್ಚಾರ ಮಾಡಕ್ ಒಂದು ಟೈಮ್ ತಗೋತೀವಿ, ಟೈಮ್ ಡ್ಯೂರೇಷನ್, ಅದನ್ನ ನಾವು ಮಾತ್ರಾ ಕಾಲ ಅಂತ ಹೇಳಿ ಕರಿತೀವಿ. ಅಂದ್ರ ಈ ಒಂದು ಮಾತ್ರಾ ಕಾಲ ತಗೊಂಡ್ವಿ ಅಂದ್ರ ಇಷ್ಟು ಅ, ಇ, ಉ, ರು, ಎ, ಉ ಈ ತರ ಒಂದ ಮಾತ್ರಾ ಕಾಲ ತಗೊಂಡ್ವಿ ಅಂತಂದ್ರ ಅವನ್ನ ನಾವು ಹ್ರಸ್ವ ಸ್ವರ ಅಂತೀವಿ. ಇನ್ನ ಆ ನೋಡ್ರಿ, ಒಂದು ಮಾತ್ರಾ ಕಾಲ ಒಟ್ಟು ಇಷ್ಟು ನಾವು ಎಳಿಬೇಕಾಗತ್ತೆ. ಅಂದ್ರೆ 2 ಮಾತ್ರಾ ಕಾಲ ಅಂದ್ರೆ ಅದನ್ನ ದೀರ್ಘವಾಗಿ ಎಳೆದು ಓದೋದ್ರಿಂದ ಅದಕ್ಕೆ ನಾವು ದೀರ್ಘ ಸ್ವರ ಅಂತೀವಿ. ಆ, ಈ, ಊ, ಎ, ಓ ಅಂದ್ರ ಓದೋವಂಥ ಕಾಲಾವಧಿ ಇಲ್ಲಿ ದೀರ್ಘ ಆಗೈತಿ. ಹಾಗಾಗಿ ಇದಕ್ಕೆ ದೀರ್ಘ ಸ್ವರ ಅಂತೀವಿ. ಅಂದ್ರ ನಾವು ದೀರ್ಘ ಸ್ವರನ ಉಚ್ಚಾರ ಮಾಡೋಕೆ ತೆಗೆದುಕೊಳ್ಳೋದು 2 ಮಾತ್ರಾ ಕಾಲ. ಹಂಗಾರೆ ದೀರ್ಘ ಸ್ವರಗಳು ಒಟ್ಟು 5 ಅದಾವು. ಇನ್ನ ಸಂಧ್ಯಾಕ್ಷರಗಳು ಒಟ್ಟು 2, ಐ ಮತ್ತೆ ಔ. ಇಷ್ಟು ಏನು ಅಂತಂದ್ರ ಸ್ವರಗಳ ಪರಿಚಯ. ಈಗ ನೆಕ್ಸ್ಟ್ ನಾನು ವ್ಯಂಜನಗಳಿಗೆ ಹೋಗ್ತೀನಿ. ವ್ಯಂಜನಗಳು ಒಟ್ಟು 34. ಈ ವ್ಯಂಜನಗಳನ್ನ ಮತ್ತೆ ನಾವು 2 ವಿಭಾಗ ಮಾಡ್ತೀವಿ, ವರ್ಗೀಯ ಮತ್ತೆ ಅವರ್ಗೀಯ ವ್ಯಂಜನಗಳು ಅಂತ. ವ್ಯಂಜನಗಳು ಕ ದಿಂದ ಳದವರೆಗೆ ಒಟ್ಟು 34 ವ್ಯಂಜನಗಳು ಬರ್ತಾವ. ಅದ್ರೊಳಗ ವರ್ಗೀಯ ವ್ಯಂಜನಗಳು ಅಂದ್ರ ಇಲ್ಲಿ ಅವನ್ನ ಸಪ್ರೇಟ್ ಕ್ಲಾಸ್ ಮಾಡ್ಯಾರ, ಸಪ್ರೇಟ್ ವರ್ಗಗಳನ್ನ ಮಾಡ್ಯಾರ. ಒಟ್ಟು 5 ವರ್ಗ ಮಾಡ್ಯಾರ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತೆ ಪ ವರ್ಗ. ಈ ಕ, ಚ, ಟ, ತ, ಪ ಅಂತ 5 ವರ್ಗ ಮಾಡಿರೋದ್ರಿಂದ ಇವಕ್ಕ ನಾವು ವರ್ಗೀಯ ವ್ಯಂಜನಗಳು ಅಂತೀವಿ. ಇನ್ನು ಉಳಿದಿದ್ದವನ್ನ ಯಾವುದೇ ವರ್ಗ ಮಾಡಲ್ದಂಗೆ ಇಟ್ಟಿವಿ. ಇವು 9 ಅದಾವು. ಇವನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಈ ವರ್ಗೀಯ ವ್ಯಂಜನಗಳನ್ನ ಮತ್ತೆ 3 ವಿಭಾಗ ಮಾಡ್ತೀವಿ. ಏನು? ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಮತ್ತು ಅನುನಾಸಿಕಗಳು ಅಂತ. ಈಗ ಇಲ್ಲಿ ಈ ಕೆಂಪು ಗೆರೆ ಹಾಕಿರೋಂಥವು ಇವು ಅಲ್ಪ ಪ್ರಾಣಗಳು. ಪ್ರಾಣ ಅಂತಂದ್ರೆ ಗಾಳಿ. ಅಂದ್ರ ಸ್ವಲ್ಪ ಗಾಳಿಯ ಸಹಾಯದಿಂದ ಉಚ್ಚಾರ ಮಾಡಿದ್ವಿ ಅಂದ್ರೆ ಅವಕ್ಕ ಅಲ್ಪ ಪ್ರಾಣ. ಅಲ್ಪ ಅಂದ್ರೆ ಸ್ವಲ್ಪ. ಇನ್ನು ಮಹಾಪ್ರಾಣ ಅಂತಂದ್ರ ಬಹಳಷ್ಟು ಗಾಳಿಯ ಸಹಾಯದಿಂದ ನಾವು ಉಚ್ಚಾರ ಮಾಡ್ತೀವಿ. ಇನ್ನ ಇಲ್ಲಿ ನೀಲಿ ಬಣ್ಣದಿಂದ ಮಾರ್ಕ್ ಮಾಡಿರೋವಂಥವು ಏನು ಅಂತಂದ್ರ ಇವು ಮಹಾಪ್ರಾಣಗಳು. ಮಹಾಪ್ರಾಣ ಅಂದ್ರ ಬಹಳಷ್ಟು ಗಾಳಿಯ ಸಹಾಯದಿಂದ ನಾವು ಉಚ್ಚಾರ ಮಾಡ್ತೀವಿ. ಅದಕ್ಕೆ ಇವಕ್ಕ ಮಹಾಪ್ರಾಣ ಅಂತ ಹೇಳಿ ಕರಿತೀವಿ. ಇನ್ನ ನೆಕ್ಸ್ಟ್ ಬರುವಂತಹ ಏನು ಅಂತಂದ್ರೆ ಇವು ಅನುನಾಸಿಕಗಳು. ಅನು ಅಂತಂದ್ರೆ ಸಹಾಯ, ನಾಸಿಕ ಅಂದ್ರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತೀವಿ. ಬಹಳಷ್ಟು ಜನ ಮೂಗಿನಿಂದ ಉಚ್ಚಾರ ಮಾಡ್ತೀವಿ ಅಂತೀವಿ. ಈಗ ನೀವು ಬಾಯಿ ಮುಚ್ಕೊಂಡು ಮೂಗಿಂದ ಉಚ್ಚಾರ ಮಾಡಕ್ ಹೋಗ್ರಿ ಬರಂಗಿಲ್ಲ. ಅಂದ್ರ ನಾವು ಉಚ್ಚಾರ ಮಾಡೋದು ಬಾಯಿಂದ, ಬಟ್ ಸಹಾಯ ಯಾವ್ದ್ರ ತಗೋತೀವಿ? ಮೂಗಿನ ಸಹಾಯ ತಗೋತೀವಿ. ಹಾಗಾಗಿ ಇವಕ್ಕ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡೋದ್ರಿಂದ ಅನುನಾಸಿಕಗಳು ಅಂತ ಹೇಳ್ತೀವಿ. ಕನ್ನಡದಲ್ಲಿ ಒಟ್ಟು 5 ಅನುನಾಸಿಕಗಳು ಬರ್ತವು. ಂಗ, ಞ, ಣ, ನ, ಮ ಅಂತ ಹೇಳಿ. ಅಲ್ಪ ಪ್ರಾಣ, ಮಹಾಪ್ರಾಣನ
ನಾವು ಸಣ್ಣ ಮಕ್ಕಳಿಗೆ ಕಲಿಸ್ಬೇಕು ಅಂದ್ರೆ ಅದಕ್ಕೆ ಒಂದು ವಿಧಾನ ಐತಿ. ನಾವು ದೊಡ್ಡವರು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿ ನೋಡ್ಕೋಬಹುದು. ಏನಂದ್ರೆ ನಾವು ಈ ಅಕ್ಷರಗಳನ್ನು ಓದೋವಾಗ ಸ್ವಲ್ಪ ಗಾಳಿ ನಮ್ಮ ಕೈಗೆ ಬಡಿಬೇಕು ಅಥವಾ ಗಾಳಿ ಬಡಿಲೇಬಾರ್ದು. ಆ ಥರ ಓದಿದ್ವಿ ಅಂದ್ರೆ ಅವನ್ನ ನಾವು ಅಲ್ಪಪ್ರಾಣ ಅಂತೀವಿ. ಇನ್ನು ಮಹಾಪ್ರಾಣಗಳನ್ನು ಉಚ್ಚರಿಸುವಾಗ, ಮಹಾಪ್ರಾಣಾಕ್ಷರಗಳನ್ನು ಉಚ್ಚರಿಸುವಾಗ ಬಹಳಷ್ಟು ಗಾಳಿ ಏನು ಮಾಡಬೇಕು, ನಮ್ಮ ಕೈಗೆ ಬಡಿಬೇಕು. ಈಗ ಎಲಿಮೆಂಟ್ರಿ ಸ್ಕೂಲ್ ಮಕ್ಕಳಿಗೆ ನಾವು ಪ್ರಾಕ್ಟೀಸ್ ಮಾಡ್ಸಕತ್ತಾಗ ಈ ವಿಧಾನದಿಂದ ಮಾಡಿಸಿದ್ರೆ ಅವ್ರಿಗೆ ಬಹಳಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ಪಪ್ರಾಣದ್ದು ಮತ್ತು ಮಹಾಪ್ರಾಣದ್ದು. ಈಗ ಕ ಚ ಟ ತ ಪ ನೋಡ್ರಿ, ನನ್ನ ಕೈಗೆ ಎಷ್ಟು ಗಾಳಿನ ಬಡಿಲಿಲ್ಲ. ಕ ಚ ಟ ತ ಪ, ಗ ಜ ಡ ದ ಬ, ಈ 10 ಅಲ್ಪ ಪ್ರಾಣಾಕ್ಷರಗಳು. ನೆಕ್ಸ್ಟು ಖ ಛ ಠ ಥ ಫ, ಘ ಝ ಢ ಧ ಭ. ಅಂದ್ರೆ ಇನಿಷಿಯಲ್ ಸ್ಟೇಜ್ ಒಳಗೆ ನಾವು ಎಲಿಮೆಂಟ್ರಿ ಸ್ಕೂಲ್ ಮಕ್ಕಳಿಗೆ ಕಲಿಸುವಾಗ ಈ ಥರ ಡಿಫ್ರೆನ್ಸ್ ದೊಡ್ಡವರಿಗೆ ಆಲ್ಮೋಸ್ಟ್ ಆಲ್ ನಮಗದು ಗೊತ್ತಿರುತ್ತೆ ಹೆಂಗೆ ಓದ್ಬೇಕಂತ. ಈ ಸಣ್ಣ ಮಕ್ಕಳಿಗೆ ಅಲ್ಪಪ್ರಾಣದ್ದು ಮಹಾಪ್ರಾಣದ್ದು ವ್ಯತ್ಯಾಸ ಗೊತ್ತಾಗಂಗಿಲ್ಲ. ಅವಾಗ ನಾವು ಈ ಥರ ಕೈ ಹಿಡಿದು ಅವರಿಗೆ ಹೇಳ್ಕೊಟ್ವಿ ಅಂದ್ರೆ ಅಲ್ಪಪ್ರಾಣ ಯಾವ ಥರ ಓದಬೇಕು, ಮಹಾಪ್ರಾಣ ಯಾವ ಥರ ಓದಬೇಕು, ಸ್ವಲ್ಪ ಗಾಳಿ ಬಡಿತು ಅಥವಾ ಗಾಳಿ ಬಡಿಲೇ ಇಲ್ಲ ಅಂದ್ರೆ ಅದು ಅಲ್ಪಪ್ರಾಣ, ಬಹಳಷ್ಟು ಗಾಳಿ ಬಡಿಸಿನ ಓದಬೇಕು ನಾವು, ಆವಾಗಲೇ ಅವು ಮಹಾಪ್ರಾಣಾಕ್ಷರಗಳು ಇಲ್ಲಿ ಉಚ್ಚಾರ ಆಗ್ತಾವೆ. ಈಗ ಖ ಛ ಠ ಥ ಫ ಅವರಿಗೆ ಅಭ್ಯಾಸ ಆಗೋ ತನಕನೂ ಕೂಡ ನಾವು ಈ ಥರ ಕಲಿಸ್ಬೋದು. ಇನ್ನು ङ ಯ ಣ ನ ಮ ಇವನ್ ಹೆಂಗೆ ಕಲಿಸೋದು, ನಾವು ಇವು ಬರೋ ತನಕನೂ ಮೂಗು ಹಿಡಿದು ಅವ್ರಿಗೆ ಉಚ್ಚಾರ ಮಾಡೋದನ್ನು ಕಲಿಸ್ಬೇಕು. ಸ್ವಲ್ಪ ದಿನ ಪ್ರಾಕ್ಟೀಸ್ ಆದಮೇಲೆ ಮೂಗನ್ನು ಹಿಡಿಯೋದನ್ನು ಬಿಟ್ಟು ನಾವು ಉಚ್ಚಾರ ಮಾಡ್ಬೋದು. ಗ ಯ ಣ ನ ಮ ಅಂದ್ರೆ ಅವರಿಗೆ ಮೂಗಿನ ಸಹಾಯ ಹೆಂಗೆ ತೊಗೊತೀವಿ ಅನ್ನೋದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ङ ಯ ಣ ನ ಮ ಅಕ್ಷರಗಳನ್ನು ಕಲಿಸೋವಾಗ ನಾವು ಮೂಗನ್ನು ಇಷ್ಟು ಸ್ವಲ್ಪ ಹಿಡಿದು ಅವ್ರಿಗೆ ङ ಯ ಣ ನ ಮ ಅಂತ ಹೇಳಿ ಅವ್ರಿಗೆ ಉಚ್ಚಾರ ಮಾಡಿ ತೋರಿಸ್ಬೋದು. ಇನ್ನು ಬಹಳಷ್ಟು ಜನ ಮಕ್ಕಳು ङ ಮತ್ತು ಞ ಇದಕ್ಕೆ ಬಹಳಷ್ಟು ತಪ್ಪು ಮಾಡ್ತಿರ್ತಾರೆ, ದೊಡ್ಡವ್ರೂ ಮಾಡ್ತಿರ್ತೀವಿ. ಇನ್ನು ಣ ಮತ್ತು ನ ಉಚ್ಚಾರ ಮಾಡುವಾಗ ಎರಡನ್ನೂ ಣ ಅಂತಾರೆ, ಇಲ್ಲ ಎರಡನ್ನೂ ನ ಅಂತ ಹೇಳಿ ಉಚ್ಚಾರ ಮಾಡ್ತಾರೆ. ಅದನ್ನು ಸ್ವಲ್ಪ ನಾವು ಗಮನಿಸ್ಬೇಕು. ನ ಬೇರೆ ಅಣ್ಣ, ಬಣ್ಣ, ಸುಣ್ಣ, ನ ಬೇರೆ ನವಿಲು, ನರ, ಈ ಥರ ನಾವು ಅವ್ರಿಗೆ ಹೇಳ್ಕೊಡ್ಬೋದು. ಇನ್ನು ಅವರ್ಗೀಯ ವ್ಯಂಜನಗಳನ್ನು ನಾವು ಯಾವುದೇ ರೀತಿ ಭಾಗ ಮಾಡೋಂಗಿಲ್ಲ, ಯಾವುದೇ ವಿಧಗಳಿಲ್ಲ. ಯ ರ ಲ ವ ಶ ಶ ಸ ಹ ಳ ಇಷ್ಟು ನಾವು ಹೇಳಿಬಿಟ್ರೆ ಮುಗೀತು. ಇದಿಷ್ಟು ಏನು ಅಂದ್ರೆ ವ್ಯಂಜನಗಳ ಬಗ್ಗೆ. ಒಟ್ಟು ಇವು 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು, ಒಟ್ಟು 34 ವ್ಯಂಜನಗಳು. ಇದು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು.